ಭಟ್ಟರಕ ಸ್ವಾಮೀಜಿ ಅವರಿಗೆ ವಿಶೇಷವಾದ ಅಭಿನಂದನೆಗಳು. ಇಲ್ಲಿ ಬಂದಾಗ ಈ ಸುಮೇರು ಪರ್ವತದ ಈ ಪ್ರತಿಮೆಯನ್ನು ನೋಡಿದಾಗ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಓದಿದ್ದು ಅಂದ್ರೆ, ಈಗ ಭೂಮಿ ಸುತ್ತುತ್ತಲ್ಲ, ಭೂಮಿ ಸುತ್ತಬೇಕಾದ್ರೆ ಆ ಮಧ್ಯದಲ್ಲಿ ಒಂದು ಆಕ್ಸಸ್ ಅಂತ ಇರ್ಬೇಕಲ್ವಾ, ಆ ನಡು ಸ್ತಂಭ ಅಂತ ಹೇಳ್ತೀವಿ, ಆ ನಡು ಸ್ತಂಭದಲ್ಲೇ ಭೂಮಿ ಸುತ್ತೋದು. ಆತರ ಇಡೀ ಬ್ರಹ್ಮಾಂಡ, ಸೂರ್ಯ, ಚಂದ್ರ, ಭೂಮಿ, ಎಲ್ಲಾ ಗ್ರಹಗಳು ಎಲ್ಲವೂ ಸುತ್ತುವುದು ಈ ಸುಮೇರು ಪರ್ವತ, ಅದೇ ನಡು ಸ್ತಂಭ ಅಂತ ನಾವು ಓದಿದ್ವಿ. ಅಂತ ಅದ್ಭುತವಾದಂತ ಇಡೀ ಬ್ರಹ್ಮಾಂಡದ ಸೆಂಟರ್ ಅದು. ಅದನ್ನ ಇಲ್ಲಿ 400 ಅಡಿಗೆ ರೀಕ್ರಿಯೇಟ್ ಮಾಡಿದ್ದಾರೆ. ನಮಗೆಲ್ಲ ಹೇಳ್ಕೊಟ್ಟಿದ್ದೇನಂದ್ರೆ, ನಾನು ಸಂಸ್ಕೃತ್ ಸ್ಟೂಡೆಂಟ್, ಆಗ ಟೀಚರ್ ಹೇಳೋರು ಸ್ವರ್ಗಕ್ಕೆ ಏಣಿ ಅಂತ ಏನಾರಿದ್ರೆ ಅದು ಇದು ಅಂತ. ಆ ಸ್ವರ್ಗದ ಏಣಿ ಇಲ್ಲಿ ಬಂದಿದೆ ನಿಮ್ಮ ಹತ್ರ ಅಂತ ಅದ್ಭುತವಾದ ವಿಷಯವನ್ನ ಇಲ್ಲಿ ಮಾಡಿದ್ದಾರೆ. ಅದನ್ನ ಒಂದು ಕಡೆ ಹಾಗಾಗಿ ನೀವು ಯೋಚನೆ ಮಾಡಿ ನೋಡಿದ್ರೆ, ನಿಮ್ಮ ಜೀವನದ ಆ ನಡು ಸ್ತಂಭ ಯಾವುದು? ಇಡೀ ಜೀವನ ನಾವು ಏನೇನೋ ಆಸೆ ಪಡ್ತೀವಲ್ಲ, ಈ ತರ ಒಂದು ಯಶಸ್ಸನ್ನು ನೋಡ್ಬೇಕು, ನಾನು ಇಷ್ಟು ಶ್ರೀಮಂತ ಆಗ್ಬೇಕು, ನಾನು ಏನೇನು ಆಸೆಗಳಿದೆಯೋ ಅದನ್ನೆಲ್ಲ ನಿಮ್ಮ ನಡು ಸ್ತಂಭ ಏನು, ನಿಮ್ಮ ಆಕ್ಸಸ್ ಏನು ಜೀವನದ ಅಂತ ಯೋಚನೆ ಮಾಡಿದ್ರೆ, ನಿಮ್ಮ ಕ್ಯಾರೆಕ್ಟರ್ ಅದು ಒಂದು ಸ್ಟ್ರಾಂಗ್ ಆಗಿದ್ಬಿಟ್ರೆ ಅದು ನಿಮ್ ಸುಮೇರು ತರ ಆಗುತ್ತೆ, ಎಲ್ಲವೂ ನಿಮ್ ಕಡೆ ಬರುತ್ತೆ. ಅದು ನಿಮ್ಮ ಕ್ಯಾರೆಕ್ಟರ್. ಸೊ ಆ ಕ್ಯಾರೆಕ್ಟರ್ನ ಪಡೆಯೋದು ಹೇಗೆ ಅಂದ್ರೆ, ಅದಕ್ಕೆ ಅಲ್ಲಿ ನಮ್ಮ ಈ ಪಾರ್ಶ್ವನ ತೀರ್ಥಂಕರ ಮೂರ್ತಿ ಇದೆ, ಅವ್ರು ಹೇಳಿದಂತ ಸಂದೇಶಗಳಿದೆ. ಅದು 3 ಸಾಕು. ಅದು 3ನ್ನ ಪಾಲಿಸ್ಬಿಟ್ರೆ ಅದು ನಿಮ್ಮ ಕ್ಯಾರೆಕ್ಟರ್ ಅಮೋಘವಾಗಿ ಬಿಡುತ್ತೆ. ನಮಗೆ ಹೈಸ್ಕೂಲ್ ಲೆವೆಲ್ ನಾವೆಲ್ಲ ಓದಿದ್ದು, ಹಾಗಾಗಿ ಅಷ್ಟು ಇದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ನಾನು ಕೇಳಿದಂಥ 3 ಪದಗಳು ಆವಾಗ ನಮ್ಮ ತೀರ್ಥಂಕರು, ನಿಮ್ಮ ಜೈನಿಸಮ್ ಫಿಲಾಸಫಿಯಲ್ಲಿ ನನಗೆ ಬಹಳ ಇಷ್ಟ ಆಗಿದ್ದು ಅಂದ್ರೆ ಆ 3 ಪದಗಳು. ಒಂದು ಅಹಿಂಸೆ. ಅಹಿಂಸೆ ಅಂದ್ರೆ ಬರೀ ಅವ್ರಿಗೆ ನಮ್ಮ ಟೀಚರ್ ಹೇಳ್ಕೊಟ್ಟಿದ್ದೇನೆಂದ್ರೆ, ಬರೀ ಕ್ರೌರ್ಯ, ಹೊರಗಡೆ ನೋಡುವಂತ ರಕ್ತಪಾತ ಅಲ್ಲ, ಯೋಚನೆಗಳಲ್ಲೇ ಅಹಿಂಸೆ ಇರಬೇಕು ಅಂತ ಹೇಳೋರು ನಮ್ಮ ಟೀಚರ್. ಅಂದ್ರೆ ಥಾಟ್ ಲೆವೆಲ್ ಅಲ್ಲಿ ಅಹಿಂಸೆ ಇದ್ಬಿಟ್ರೆ ಮನೆಯಲ್ಲಿ ನಡೆಯೋ ಗಂಡ ಹೆಂಡತಿ ಮಧ್ಯೆ ನಡೆಯೋ ಸಣ್ಣ ಕಿರಿಕಿರಿಗಳು ಕೂಡ ಆಗಲ್ಲ. ಅಹಿಂಸೆ ಬಂದು ಆ ಯೋಚನೆಗಳ ಮಟ್ಟದಲ್ಲಿ ಇರಬೇಕು ಅಂತ ಹೇಳೋರು. 2ನೇದು, ನನಗೆ ಆ ಪದ ಸರಿ ಗೊತ್ತಿಲ್ಲ, ಆಚಾರ್ಯರು ಹೇಳ್ಬೋದು, ಅನೇಕಾಂತವಾದ. ಅದು ಕರೆಕ್ಟ್ ಅಲ್ಲ ಸರ್? ನನಗೆ ಇನ್ನೂ ನೆನಪಿದೆ, ಅನೇಕಾಂತವಾದ ಅಂತ ಎಷ್ಟು ಜನ ಹೇಳ್ಕೊಡೋರು ನಮ್ಗೆ ಅಂದ್ರೆ, ನಾವೆಲ್ಲ ನಾನು ಹೇಳಿದ್ದೆ ಸರಿ, ನಾನು ಹೇಳಾಯ್ತಲ್ಲ ಇದೇ ಸತ್ಯ ಅಂತ ಹೇಳ್ಬಿಡ್ತೀವಿ. ಅದಲ್ಲ, ಅಲ್ಲಿ ಇನ್ನೊಂದು ಸತ್ಯ ಇರುತ್ತೆ. ನಾವೆಲ್ಲರೂ ಈ ಆನೆನ ವಿವರಿಸುವಂತ ಕುರುಡರ ಬಗ್ಗೆ ಓದಿದೀವಿ. ಒಬ್ಬ ಕುರುಡ ಬಾಲನ ಹಿಡಿದ್ಬಿಟ್ಟು ಆನೆ ಹಗ್ಗ ತರ ಇದೆ ಅಂತ ಹೇಳಿದಂತೆ, ಇನ್ನೊಬ್ಬ ಕಾಲನ್ನ ಹಿಡಿದು ಆನೆ ಅಂದ್ರೆ ಸ್ತಂಭ ತರ ಇರುತ್ತೆ ಅನ್ನಂತೆ. ಆತರ ನಮಗೆಲ್ಲರೂ ಸತ್ಯದ ಒಂದು ಭಾಗ ಗೊತ್ತು ಅಷ್ಟೇ. ನಮಗಿರೋ ಜೀವನ, ನಮಗಿರೋ ಜ್ಞಾನ, ಈ ಬಾವಿಯಲ್ಲಿರೋ ಕಪ್ಪೆಗಳ ತರ ಅದೇ ನಮ್ಮ ಸತ್ಯ ಅನ್ಕೊಂಡ್ಬಿಟ್ಟಿದ್ದಾರೆ. ಆನೆ ಆ ಸತ್ಯ ಆಗಿರೋದು ಬಹಳ ದೊಡ್ಡದು. ಹಾಗಾಗಿ ಇನ್ನೊಬ್ಬರ ದೃಷ್ಟಿಕೋನದಲ್ಲಿ ಆ ಸತ್ಯ ಏನು, ಅವರ ವ್ಯೂ ಪಾಯಿಂಟ್ ಏನು ಅಂತ ತಿಳ್ಕೋಬೇಕು ಅಂತ ನಿಮ್ಮ ಜೈನ ಧರ್ಮ ಹೇಳುತ್ತೆ. ಇದು ಬಹಳ ಮುಖ್ಯ ಅನ್ಸುತ್ತೆ ಈ ಕಾಲಘಟ್ಟದಲ್ಲಿ, ಬಹಳ ಮುಖ್ಯವಾದ ವಿಷಯ ಅದು. ಆ 3ನೇದು ಅಪರಾಗ್ರಹ ಅಂತ ಅವ್ರು ಹೇಳಿದ್ರಲ್ಲ, ಅದು ರೀ. ಅಂದ್ರೆ ಯಾವುದಕ್ಕೂ ಅಂಟ್ಕೋಬಾರ್ದು ಅಂತ ನಿಮ್ ಧರ್ಮ ಹೇಳ್ತಲ್ಲ, ಅದು ಅದ್ಭುತ. ಅದು ತುಂಬಾ ಅಂಟ್ಕೊಳ್ಳೋದ್ರಿಂದಾನೇ ಸಮಸ್ಯೆಗಳು ಬರ್ತಾ ಇದೆ. ಎಲ್ಲದರಲ್ಲೂ ಒಂದು ತೃಪ್ತಿ ಇರಬೇಕು ಅಂತ ಹೇಳುವಂತ ಆ ಜೈನ ಧರ್ಮದ ತತ್ವ. ಈ 3 ವಿಷಯಗಳು ನಿಮ್ಮ ಕ್ಯಾರೆಕ್ಟರ್ಗೆ ಬಹಳ ಸಹಾಯ ಆಗುತ್ತೆ ಅಂತ ಅನ್ಸುತ್ತೆ ನಮಗೆ. ಹಾಗಾಗಿ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ, ಇಂಥ ಒಂದು ಸುಂದರವಾದ ಸಭೆ ಮುಂದೆ ನನ್ನನ್ನ ಮಾತಾಡಕ್ಕೆ ಕರೆದಂತ ನಮ್ಮ ಆಚಾರ್ಯರಿಗೆ ವಿಶೇಷವಾದ ಧನ್ಯವಾದಗಳು. ಇಲ್ಲಿ ಸೇರಿರುವಂತ ಎಲ್ರಿಗೂ, ನನ್ನ ಸಿನಿಮಾದಲ್ಲಿ ನೀವು ನೋಡಿರ್ತೀರಿ, ಹಲವು ಸಿನಿಮಾದಲ್ಲಿ ನಾನು ಹೀರೋಯಿನ್ನ ಪ್ರೀತಿಸ್ತಾ ಇದ್ದೆ, ಕೊನೆಗೆ ಹೀರೋಯಿನ್ ನನಗೆ ಸಿಗ್ತಾ ಇರಲಿಲ್ಲ, ಇನ್ನೊಬ್ಬ ಹೀರೋಗೆ ಸಿಗ್ತಾ ಇತ್ತು. ನನ್ನ ತ್ಯಾಗರಾಜ ಅಂತ ಕರೆಯೋರು ಆವಾಗ. ಅದು ಸಿನಿಮಾದಲ್ಲಿ ನಿಜವಾದ ತ್ಯಾಗರಾಜ ಅಂದ್ರೆ ಇವರೆಲ್ಲರೂ ನೋಡಿ ಎಲ್ಲವನ್ನೂ ತ್ಯಾಗ ಮಾಡಿಬಿಟ್ಟಿದ್ದಾರೆ. ಜಗತ್ತಲ್ಲಿ ಯಾವ ಆಸೆ ಇಲ್ಲದೆ ಬರೀ ಸಮಾಜದ ಶ್ರೇಷ್ಠತೆಗೋಸ್ಕರ ಎಲ್ಲರೂ ದುಡಿತಾ ಇದ್ದಾರೆ. ಇಂಥ ತ್ಯಾಗರಾಜನ ಮಧ್ಯೆ ನಿಮ್ಮನ್ನೆಲ್ಲ ಭೇಟಿ ಮಾಡಿದ್ದು ಬಹಳ ಖುಷಿ ಆಯ್ತು. ಮತ್ತೊಮ್ಮೆ ನಿಮ್ಮೆಲ್ರಿಗೂ ನಮಸ್ಕಾರಗಳು. ನಮ್ಮ ನಾಡಿಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ರಾಷ್ಟ್ರಕ್ಕೆ ಜೈನ ಧರ್ಮ ಕೊಟ್ಟಂತ ಕೊಡುಗೆಗೆ, ಆ ಸಾಧಕರಿಗೆ ಎಲ್ಲಾ ಕ್ಷೇತ್ರದಲ್ಲ, ಕ್ರೀಡಾ ಕ್ಷೇತ್ರ ಇರ್ಬೋದು, ಬಿಸಿನೆಸ್ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಎಜುಕೇಶನ್ ಇರ್ಬೋದು, ಎಲ್ಲ ಕಡೆ ಜೈನವರು ಕೊಟ್ಟಂತ ಕೊಡುಗೆಗೆ, ನಿಮ್ಮ ಕಾಂಟ್ರಿಬ್ಯೂಷನ್ಗೆ ನನ್ನ ನಮನಗಳು. ನಮಸ್ಕಾರ.